ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಹೆಚ್ಚಾಗಿದೆ. ಹೀಗಾಗಿ ಮೈದುಂಬಿ ಹರಿತಾ ಇದೆ ಭೀಮಾ ನದಿ. ಭೀಮೆ ಅಬ್ಬರಕ್ಕೆ ದೇಗುಲಗಳು ದಿಗ್ಬಂಧನ ಆಗಿದೆ. ವೀರಾಂಜನೇಯ, ಕಂಗಳೇಶ್ವರ ದೇಗುಲ ಜಲಾವೃತವಾಗಿದೆ ಮಳೆಯಿಂದಾಗಿ. ಯಾದಗಿರಿ ಜನರಿಗೆ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ. ನದಿ ತೀರಕ್ಕೆ ಹೋಗದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಸಹ ನೀಡಿದೆ. ಮಳೆ ಹೆಚ್ಚಾಗಿರುವಂತಹ ಕಾರಣ ಸಾಕಷ್ಟು ದೇವಾಲಯಗಳು ಈ ರೀತಿಯಾಗಿ ಜಲಾವೃತ ಆಗಿದೆ. ಭೀಮಾ ನದಿ ಸಹ ಮೈದುಂಬಿ ಹರಿತಾ ಇದೆ. ವೀರಾಂಜನೇಯ ದೇವಸ್ಥಾನ ಹಾಗೆ ಕಂಗಳೇಶ್ವರ ದೇಗುಲ ಜಲಾವೃತವಾಗಿದೆ ಮಳೆ ನೀರಿನಿಂದ. ಯಾದಗಿರಿ ಜನರಿಗೆ ಈಗ ಪ್ರವಾಹದ ಆತಂಕ ಸಹ ಹೆಚ್ಚಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀರಿನ ಮಟ್ಟ ಎಷ್ಟಿದೆ ಅಂತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರತಕ್ಕಂಥ ನಿರಂತರ ಮಳೆಯಿಂದಾಗಿ ಭೀಮಾ ನದಿಯು ಮೈದುಂಬಿ ಹರಿತಾ ಇದೆ. ಭೀಮಾ ನದಿ ತೀರದ ಎರಡು ಪ್ರಮುಖ ದೇವಾಲಯಗಳ ಈಗ ಜಲದಿಗ್ಬಂಧನ ಉಂಟಾಗಿರ್ತಕ್ಕಂಥದ್ದು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು. ನಾವೀಗ ಯಾದಗಿರಿ ನಗರದ ಹೊರವಿರ್ತಕ್ಕಂಥ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಕಂಗಳೇಶ್ವರ ಹಾಗೂ ವೀರಾಂಜನೇಯ ಎರಡೂ ದೇವಾಲಯಗಳ ಈಗ ಮುಳುಗಡೆಯ ಭೀತಿ ಎದುರಾಗಿರ್ತಕ್ಕಂಥದ್ದು. ಕಂಗಳೇಶ್ವರ ದೇವಾಲಯ ಕೇವಲ 3-4 ಅಡಿಯಷ್ಟು ಮಾತ್ರ ಮುಳುಗಡೆಗೆ ಬಾಕಿ ಇರ್ತಕ್ಕಂಥ. ಇನ್ನು ವೀರಾಂಜನೇಯ ದೇವಾಲಯ ಸಹ ಇನ್ನು 2 ಅಡಿ ಮಾತ್ರ ಒಂದು ಮುಳುಗಡೆಗೆ ಬಾಕಿ ಇರ್ತಕ್ಕಂಥ. ಇಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಭಕ್ತರು ಸಹ ಈಗ ದೇವಾಲಯದ ದರ್ಶನ ಪಡೆಯದೆ ವಾಪಸ್ ಹೋಗ್ತಕ್ಕಂಥ ಪರಿಸ್ಥಿತಿ ಉಂಟಾಗಿರ್ತದೆ. ಯಾಕಂದರೆ ಏನು ಕಲಬುರಗಿಯ ಸೊನ್ನಾ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೂಲಕವಾಗಿ ಗುರುಸುಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ನೀರನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹರಿಬಿಟ್ಟಿರೋದ್ರಿಂದ ಏನು ಗುರುಸುಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಮೂಲಕವಾಗಿ ಭೀಮಾ ನದಿಗೆ ಸುಮಾರು 8,000 ಕ್ಯೂಸೆಕ್ ನೀರನ್ನು ಸಹ ಹರಿಬಿಟ್ಟಿರೋದ್ರಿಂದ ಏನು ಭೀಮಾ ನದಿ ಸಾಕಷ್ಟು ಅಪಾಯದ ಮಟ್ಟ ಮೀರಿ ಸಹ ಇಲ್ಲಿ ಹರಿತಾ ಇರೋದ್ರಿಂದ ಇಲ್ಲಿ ಏನು ಸುಮಾರು 8 ಮೆಟ್ಲುಗಳು ಸಹ ಇಲ್ಲಿ ಇರ್ತಕ್ಕಂಥ 8 ಮೆಟ್ಲುಗಳು ಸಹ ಇಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿರೋದ್ರಿಂದ ನದಿ ತೀರದಲ್ಲೇ ಭಕ್ತರು ಸಹ ಈಗ ದೇವರ ದರ್ಶನ ಪಡೆದು ಇಲ್ಲೇ ಒಂದು ನಮಸ್ಕಾರ ಮಾಡಿ ವಾಪಸ್ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಸಹ ಇಲ್ಲಿ ಉಂಟಾಗಿರ್ತಕ್ಕಂಥದ್ದು. ಪ್ರಸಿದ್ಧವಾಗಿರ್ತಕ್ಕಂಥ ಎರಡೂ ದೇವಾಲಯಗಳಿಗೆ ಈಗ ಜಲದಿಗ್ಬಂಧನ ಎದುರಾಗಿರೋದ್ರಿಂದ ಭಕ್ತರಿಗೆ ದರ್ಶನ ಪಡೆಯಲು ಸಾಧ್ಯವಾದ ನಿರಾಶೆಯಿಂದ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಸಹ ಇಲ್ಲಿ ಉಂಟಾಗಿರ್ತಕ್ಕಂಥ. ಹಾಗಾಗಿ ಏನು ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತ ಸಹ ಸಾಕಷ್ಟು ಕಟ್ಟೆಚ್ಚರವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾವುದೇ ಜನ ಮತ್ತು ಜಾನುವಾರುಗಳು ಸಹ ನದಿ ಪಾತ್ರಕ್ಕೆ ಹೋಗಬಾರ್ದು, ಸ್ನಾನ ಮಾಡೋದಿರ್ಬೋದು, ಮೀನು ಹಿಡಿಯೋದಿರ್ಬೋದು, ಜೊತೆಗೆ ಯಾವುದೇ ಜಾನುವಾರು ಸಹ ಹೋಗದಂತೆ ನೋಡಿಕೊಳ್ಬೇಕಂತ ಸಾಕಷ್ಟು ಖಡಕ್ ಎಚ್ಚರಿಕೆಯನ್ನು ಸಹ ನೀಡಿರೋದ್ರಿಂದ ಈಗಾಗಲೇ ನದಿ ತೀರದಲ್ಲಿ ಸಾಕಷ್ಟು ಪ್ರವಾಹದ ಭೀತಿ ಕೂಡ ಶುರುವಾಗಿರ್ತಕ್ಕಂಥದ್ದು. ಪ್ರವಾಹನ ಎದುರಿಸಲು ಸಹ ಯಾದಗಿರಿ ಜಿಲ್ಲಾಡಳಿತ ಸಕಲ ರೀತಿಯಿಂದ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರಫಿ ಜೊತೆ ಪರಿಶ್ರಮ ರೇಷನ್ ಸುವರ್ಣ ನ್ಯೂಸ್ ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.